ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಗಂಗಾಧರ್ ಬೇಂದ್ರೆ. ನೀವು ನೋಡ್ತಾ ಇದ್ದೀರಾ ರಮಾಬಾಯಿ ಟ್ಯುಟೋರಿಯಲ್. ನನ್ನ ಲಾಸ್ಟ್ ಕ್ಲಾಸ್ನಲ್ಲಿ ಸಂಕೀರ್ಣ ಶಾಶ್ವತ ಅಂಗಾಂಶದ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಪಡೆದುಕೊಂಡಿದ್ದೀರಿ. ಇನ್ನು ಇವತ್ತಿನ ಕ್ಲಾಸ್ನಲ್ಲಿ ಸಂಕೀರ್ಣ ಶಾಶ್ವತ ಅಂಗಾಂಶದ ಕಡೆಗೆ ಹೋಗೋಣ. ಸಂಕೀರ್ಣ ಶಾಶ್ವತ ಅಂಗಾಂಶ. ಈ ಸಂಕೀರ್ಣ ಶಾಶ್ವತ ಅಂಗಾಂಶದಲ್ಲಿ ಪ್ರಮುಖವಾಗಿ 3 ವಿಧಗಳಾಗಿ ವಿಂಗಡಣೆ ಮಾಡಲಾಗಿದೆ. ಒಂದು ಝೈಲಮ್, ಎರಡನೇದು ಫ್ಲೋಯಮ್, ಮೂರನೇದು ಹೊರಧರ್ಮ. ಝೈಲಮ್, ಫ್ಲೋಯಮ್ ಮತ್ತು ಹೊರಧರ್ಮ, ಈ 3 ಸಂಕೀರ್ಣ ಶಾಶ್ವತ ಅಂಗಾಂಶದಲ್ಲಿ ಝೈಲಮ್, ಫ್ಲೋಯಮ್ ಮತ್ತು ಹೊರಧರ್ಮಗಳಾಗಿ 3 ವಿಭಾಗಗಳನ್ನು ಮಾಡಿದರೆ, ಮೊದಲನೇದು ಝೈಲಮ್ ಅನ್ನುವಂಥದ್ದು ಸಸ್ಯದ ಪ್ರತಿಯೊಂದು ಭಾಗಕ್ಕೆ ಇದು ಏನು ನೀರನ್ನ ಸಾಗಾಣಿಕೆ ಮಾಡುತ್ತದೆ. ನೀರು ಸಾಗಾಣಿಕೆ. ಅದೇ ರೀತಿಯಾಗಿ ಫ್ಲೋಯಮ್ ಸಸ್ಯದ ಎಲ್ಲ ಭಾಗಗಳಿಗೆ ಆಹಾರವನ್ನು ಸಾಗಾಣಿಕೆಯನ್ನು ಮಾಡ್ತದೆ. ಅದೇ ಹೊರಧರ್ಮ ಏನಪ್ಪಾ ಅಂತಂದ್ರೆ ಸಸ್ಯದ ಇನ್ನಿತರ ಭಾಗವಾದಂತಹ ಎಲೆ, ಸಸ್ಯದ ತೊಗಟೆ, ಹಣ್ಣು, ಕಾಯಿ, ಹೂವು ಇವುಗಳನ್ನ ಹೊರಧರ್ಮದಲ್ಲಿ ವಿಂಗಡಣೆಯನ್ನು ಮಾಡ್ತೇವೆ. ಹಣ್ಣು, ಎಲೆ, ಇಟಿಸಿ. ಓಕೆನಾ? ಈ ಮುಂತಾದವುಗಳನ್ನ ನಾವು ಹೊರಧರ್ಮದಲ್ಲಿ ಅಥವಾ ಹೊರ ಚರ್ಮ ಅಂತಂದು ಏನು ಕರಿತೇವೋ ಅದರಲ್ಲಿ ವಿಂಗಡಣೆಯನ್ನ ಮಾಡ್ತೇವೆ. ಈ ಝೈಲಮ್ ಅನ್ನುವಂಥದ್ದು ಸಸ್ಯದ ಎಲ್ಲಾ ಭಾಗಗಳಿಗೆ ನೀರನ್ನ ಸರಬರಾಜು ಮಾಡಿದರೆ, ಫ್ಲೋಯಮ್ ಅನ್ನುವಂಥದ್ದು ಆಹಾರವನ್ನ ಸರಬರಾಜು ಮಾಡುತ್ತದೆ. ಅದೇ ರೀತಿಯಾಗಿ ಹೊರಧರ್ಮದಲ್ಲಿ ಕಂಡು ಬರುವಂತಹ ಹಣ್ಣು, ಎಲೆ ಮತ್ತು ಕಾಂಡಗಳನ್ನ ಏನಪ್ಪಾ ಅಂದ್ರೆ ಅದು ಒಳಗೊಂಡಿರುತ್ತವೆ. ಇದು ಸಾಮಾನ್ಯವಾಗಿ ಈ 3 ಭಾಗಗಳು ಸಂಕೀರ್ಣದ ಶಾಶ್ವತ ಅಂಗಾಂಶದ ವಿಧಗಳಾಗಿ ಇಲ್ಲಿ ನಾವು ನೋಡಬಹುದಾಗಿದೆ. ಇನ್ನ ಝೈಲಮ್ನಲ್ಲಿ ಪ್ರಮುಖವಾಗಿ 4 ವಿಧಗಳಾಗಿ ವಿಂಗಡಣೆ ಮಾಡಿದ್ದವು. ಯಾವ್ಯಾವು 4 ವಿಧಗಳು? ಝೈಲಮ್ನಲ್ಲಿ ಮತ್ತೆ ಪುನಃ 4 ವಿಧಗಳಾಗಿ ವಿಂಗಡಣೆ ಮಾಡಿರೋದು. ಮೊದಲನೇದು ಝೈಲಮ್ ಪೆರೆಂಕೈಮ. ಝೈಲಮ್ ಪೆರೆಂಕೈಮ. ನೆಕ್ಸ್ಟ್ ಎರಡನೇದು ಝೈಲಮ್ ನಾರು. ಝೈಲಮ್ ನಾರು. ಇನ್ನು ಮೂರನೇದು ಝೈಲಮ್ ನಳಿಕೆ. ಝೈಲಮ್ ನಳಿಕೆ. ಇನ್ನು ನಾಲ್ಕನೇದು ಟ್ರಿಕಿಡ್ಗಳು. ನಾಲ್ಕನೇದು ಟ್ರಿಕಿಡ್ಗಳು. ಈ 4 ಏನಪ್ಪಾ ಅಂತಂದ್ರೆ ಝೈಲಮ್ನಲ್ಲಿ ಮಾಡಿರುವಂತಹ ವಿಧಾನಗಳು. ಝೈಲಮ್ ಪೆರೆಂಕೈಮ, ಝೈಲಮ್ ನಾರು, ಝೈಲಮ್ ನಳಿಕೆ ಮತ್ತು ಟ್ರಿಕಿಡ್ಗಳು ಅಂತನ್ನುವಂಥದ್ದು ಏನಪ್ಪಾ ಅಂತಂದ್ರೆ 4 ವಿಧಗಳಾಗಿವೆ. ಟ್ರಿಕಿಡ್ಗಳು ಏನಪ್ಪಾ ಅಂದ್ರೆ 4 ವಿಧಗಳಾಗಿ ವಿಂಗಡಣೆ ಮಾಡಿರೋದು. ಅದೇ ರೀತಿಯಾಗಿ ಫ್ಲೋಯಮ್ನಲ್ಲೂ ಸಹ ಏನಪ್ಪಾ ಅಂತಂದ್ರೆ 4 ವಿಧಗಳನ್ನಾಗಿ ಮಾಡಲ್ಪಟ್ಟಿವೆ. ಯಾವ್ಯಾವು? ಫ್ಲೋಯಮ್ ಪೆರೆಂಕೈಮ, ಫ್ಲೋಯಮ್ ಪೆರೆಂಕೈಮ. ದೆನ್ ನೆಕ್ಸ್ಟ್ ಫ್ಲೋಯಮ್ ನಾರು, ಫ್ಲೋಯಮ್ ನಾರು. ದೆನ್ ನೆಕ್ಸ್ಟ್ ಫ್ಲೋಯಮ್ ನಳಿಕೆ, ಫ್ಲೋಯಮ್ ನಳಿಕೆ. ಲಾಸ್ಟ್ ಯಾವುದಪ್ಪ ಅಂತಂದ್ರೆ ಸಂಗಾತಿ ಜೀವಗಳು. ಸಂಗಾತಿ ಜೀವಗಳು. ಸಾರಿ, ಇದು ಫ್ಲೋಯಮ್ ನಳಿಕೆ ಅಲ್ಲ, ಜರಡಿ ನಾಳಗಳು. ಓಕೆನಾ?
ಪ್ರಮುಖವಾಗಿ 9ನೇ ತರಗತಿಯಲ್ಲಿ ಬರುವಂತಹ ಝೈಲಮ್ ಮತ್ತು ಫ್ಲೋಯಂನ ವಿಧಗಳಲ್ಲಿ ಇಲ್ಲಿ ಅತ್ಯಂತ ಹೆಚ್ಚಿನದಾದಂತಹ ಪ್ರಶ್ನೆ ನಿಮಗೆ ಈ ಸಂಗಾತಿ ಜೀವಗಳ ಬಗ್ಗೆ ಕೇಳ್ತಾರೆ. ಸಂಗಾತಿ ಜೀವಗಳಂತಂದ್ರೆ ಏನು ಅನ್ನುವಂಥದ್ದು. ಈ ನೇರವಾಗಿನ ಯಾಕೆ ಸಂಗಾತಿ ಇವೆಲ್ಲ ಸರ್ ಹೇಳ್ಬೋದಾಗಿತ್ತಲ್ಲ, ಇವೆಲ್ಲ ಏನಪ್ಪಾ ಅಂದ್ರೆ ಅಷ್ಟು 9ನೇ ತರಗತಿಗೆ ಪ್ರಾಮುಖ್ಯತೆನ ಇಲ್ಲ, ಜಸ್ಟ್ ನಿಮಗೆ ವಿಧಗಳು ಗೊತ್ತಿದ್ರೆ ಸಾಕು. ಆದರೆ ಸಂಗಾತಿ ಜೀವಗಳು ಅನ್ನುವಂಥದ್ದು ಕೆಲವೊಂದು ಚಿಕ್ಕ ಪುಟ್ಟ ನಿಮ್ಮ ಏನಪ್ಪಾ ಅಂದ್ರೆ ಟೆಸ್ಟ್ಗಳನ್ನ ತಗೊಂಡಿದ್ದಾಗ ಸರ್ ಕೇಳುವಂತ ಪ್ರಶ್ನೆ ಆಗಿರುತ್ತೆ. ಯಾಕಂದ್ರೆ ಅಲ್ಲಿ ಡೆಫಿನೇಷನ್ ಚೆನ್ನಾಗಿದೆ. ಸಂಗಾತಿ ಜೀವಗಳು ಅಂತಂದ್ರೆ ಏನು ಅಂತನ್ನುವಂಥದ್ದು, ಜರಡಿ ನಾಳಗಳ ಜೊತೆಗೆ ಜೊತೆಯಾಗಿ ಕಂಡು ಬರುವಂತಹ, ಅಂದ್ರೆ ಈ ಜರಡಿ ನಾಳಗಳ ಜೊತೆಗೆ ಜೋಡಿಯಾಗಿ ಕಂಡು ಬರುವ ಜೀವಿಗಳಿಗೆ ಅಥವಾ ವಿಶಿಷ್ಟ ಜೀವಿಗಳಿಗೆ ಏನಂತಾರಪ್ಪ ಅಂತಂದ್ರೆ ಸಂಗಾತಿ ಜೀವಗಳು ಅಂತ ಕರೀತಾರೆ. ನೋಡಿ, ಜರಡಿ ನಾಳಗಳು ಏನಪ್ಪಾ ಅಂದ್ರೆ ಒಂದು ಜೋಡಿಯಾಗಿರ್ಬೇಕು, ಒಂದೇ ಸಿಂಗಲ್ ಅಲ್ಲ, ಪೇರ್ ಆಗಿರ್ಬೇಕು. ಪೇರ್ ಆಗಿದ್ರೆ ಅದನ್ನ ಏನಂತ ಕರೀತಾರೆ? ಸಂಗಾತಿ ಜೀವಗಳು ಅಂತ ಕರೀತಾರೆ. ಅಂದ್ರೆ ಸಂಗಾತಿ ಇಟ್ ಮೀನ್ಸ್ ಏನು? ಕಪಲ್ಸ್ ಅಂದಪ್ಲೆ. ಆ ಕಪಲ್ ಅಂದ್ರೆ ಎರಡು ಇರಬೇಕು. ಜರಡಿ ನಾಳಗಳು ಎಷ್ಟಪ್ಪ ಅಂದ್ರೆ ಒಂದು ಜೋಡಿಯಾಗಿರ್ಬೇಕು. ಒಂದು ಜೋಡಿಯಾಗಿರುವಂತಹ ಜೀವಿಗಳಿಗೆ ಸಂಗಾತಿ ಜೀವಗಳು ಅಂತ. ಸರ್ ಮತ್ತೆ ಹಾಗಾದ್ರೆ ಜರಡಿ ನಾಳಗಳು ಅಂತಂದ್ರೆ ಏನು ಬೇಕಾಗಿರುತ್ತದೆ? ಜರಡಿ ನಾಳಗಳಂತಂದ್ರೆ ಜೀವಕೋಶದಲ್ಲಿ ಕಂಡು ಬರುವಂತಹ ಕೆಲವೊಂದು ನಳಿಕೆಗಳನ್ನ, ಜೀವಕೋಶದಲ್ಲಿ ಅಂದ್ರೆ ಸಂಕೀರ್ಣ ಜೀವಕೋಶ ಅಂತಂದ್ರೆ ಒಂದು ಸಸ್ಯದಲ್ಲಿ ಕಂಡು ಬರುವಂತಹ ನಾಳಗಳಿಗೆ ಅವುಗಳನ್ನ ಏನಂತ ಕರೀತಾವ? ಅಥವಾ ನಳಿಕೆಗಳನ್ನ ಜರಡಿ ನಾಳಗಳು ಅಂತ ಕರೀತಾರೆ. ಇನ್ನ ಈ ಜರಡಿ ನಳಿಕೆಯಲ್ಲಿ ಏನಾದರೂ ರಂಧ್ರಗಳು ಕಂಡು ಬಂದರೆ ಈ ಜರಡಿ ನಾಳದಲ್ಲಿ ಈ ರಂಧ್ರಗಳು ಏನಾದರೂ ಕಂಡು ಬಂದರೆ ಅದಕ್ಕೆ ಏನಂತ ಕರೀತಾರಪ್ಪ ಅಂತಂದ್ರೆ ಜರಡಿ ತಟ್ಟೆಗಳು ಅಂತ ಕರೀತಾರೆ. ಇದು ನೋಡಿ ಮಕ್ಕಳೇ, ಇಂದಿನ ಕ್ಲಾಸ್ನಲ್ಲಿ ನಾ ಏನೇನು ಹೇಳಿದೆ ಅಂತನ್ನುವಂಥದ್ದು ಸಂಕೀರ್ಣ ಶಾಶ್ವತ ಅಂಗಾಂಶದಲ್ಲಿ ಝೈಲಮ್, ಫ್ಲೋಯಮ್ ಮತ್ತು ಹೊರಧರ್ಮವಾಗಿ ವಿಂಗಡಣೆ ಮಾಡಿರ್ತಾರೆ. ಹೊರಧರ್ಮ ಅನ್ನುವಂಥದ್ದು ಸಸ್ಯದ ಹೊರಗಡೆ ಇರುವಂತಹ ಭಾಗವಾದಂತಹ ಹಣ್ಣು, ಎಲೆ, ಕಾಂಡ, ರೆಂಬೆ, ಕೊಂಬೆಗಳಲ್ಲಿ ಕಂಡು ಬರ್ತದೆ. ಮತ್ತು ಇದು ಏನಪ್ಪಾ ಅಂತಂದ್ರೆ ಯಾವ ರೀತಿಯಾಗಿರುತ್ತಪ್ಪ ಅಂದ್ರೆ ಮರದ ತೊಗಟೆ ತರ, ಅಂದ್ರೆ ಯಾವ ರೀತಿಯ ಮರದ ತೊಗಟೆ ಹೊರಗಡೆ ಬರ್ತದೆ ನೋಡ್ರಿ, ಆ ರೀತಿಯಾಗಿ ಏನಪ್ಪಾ ಅಂದ್ರೆ ಇಲ್ಲಿ ಕಾರ್ಯವನ್ನು ನಿರ್ವಹಿಸಿದರೆ ಝೈಲಮ್ ಅನ್ನುವಂಥದ್ದು ನೀರಿನ ಸಾಗಾಣಿಕೆ ಮಾಡುತ್ತದೆ, ಫ್ಲೋಯಮ್ ಅನ್ನುವಂಥದ್ದು ಆಹಾರವನ್ನ ಸಾಗಾಣಿಕೆ ಮಾಡುತ್ತದೆ. ಝೈಲಮ್ ಅನ್ನುವಂಥದ್ದು ಏನಪ್ಪಾ ಅಂದ್ರೆ 4 ವಿಧಗಳನ್ನ ಹೊಂದಿದ್ರೆ ಫ್ಲೋಯಮ್ ಅನ್ನುವಂಥದ್ದು ಸಹ 4 ವಿಧಗಳನ್ನ ಹೊಂದಿರುತ್ತದೆ. ಝೈಲಮ್ ನಲ್ಲಿ ಕಂಡು ಬರುವಂತಹ ವಿಧಗಳು ಯಾವಪ್ಪ ಅಂದ್ರೆ ಝೈಲಮ್ ಪೆರೆಂಕೈಮ, ಝೈಲಮ್ ನಾರು, ಝೈಲಮ್ ನಳಿಕೆ ಮತ್ತು ಟ್ರೇಕೆಡ್ಗಳು. ಅದೇ ರೀತಿಯಾಗಿ ಫ್ಲೋಯಮ್ ನಲ್ಲಿ ಏನಪ್ಪಾ ಅಂದ್ರೆ 4 ವಿಧಗಳನ್ನ ಮಾಡ್ಯಾರ. ಫ್ಲೋಯಮ್ ಪೆರೆಂಕೈಮ ಮತ್ತು ಫ್ಲೋಯಮ್ ನಾರು, ಜರಡಿ ನಾಳಗಳು ಮತ್ತು ಸಂಗಾತಿ ಜೀವಗಳು ಅನ್ನುವಂಥದ್ದು. ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರೋದು 8ರಲ್ಲಿ ಯಾವುದಪ್ಪ ಅಂದ್ರೆ ಸಂಗಾತಿ ಜೀವಗಳು ಅಂತಂದ್ರೆ ಜರಡಿ ನಾಳಗಳು ಒಂದು ಜೊತೆಯಾಗಿರುವುದು, ಅಂದ್ರೆ ಒಂದು ಜೋಡಿಯಾಗಿರುವುದನ್ನ ಸಂಗಾತಿ ಜೀವಿಗಳು ಅಂತ ಕರೀತಾರೆ. ಹಾಗಾದ್ರೆ ಜರಡಿ ನಾಳಗಳು ಅಂತಂದ್ರೆ ಸಸ್ಯದ ಜೀವಕೋಶದಲ್ಲಿ ಬರುವಂತಹ ನಳಿಕೆಗಳಿಗೆ ಜರಡಿ ನಾಳಗಳು ಅಂತ ಕರೆದ್ರೆ, ಆ ಜರಡಿ ನಾಳಗಳು ಏನಾದರೂ ರಂಧ್ರಗಳಿದ್ದರೆ ಅದನ್ನ ಜರಡಿ ತಟ್ಟೆಗಳು ಅಂತ ಕರೀತಾರೆ. ಚಿಕ್ಕ ರಂಧ್ರಗಳಿದ್ದರೆ ಅವುಗಳನ್ನ ಜರಡಿ ತಟ್ಟೆಗಳು ಅಂತ ಕರೀತಾರೆ. ಇಂದಿನ ಈ ತರಗತಿಯಲ್ಲಿ ಸಂಪೂರ್ಣವಾದಂತಹ ಸಂಕೀರ್ಣ ಶಾಶ್ವತ ಅಂಗಾಂಶ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ. ಇನ್ನು ನಾಳಿನ ಕ್ಲಾಸ್ನಲ್ಲಿ ಪ್ರಾಣಿ ಅಂಗಾಂಶದ ಕಡೆಗೆ ಹೋಗೋಣ. ಆ್ಯಂಡ್ ನನ್ನ ಒಂದು ಹಿಂದಿನ ಒಂದು ವಿಡಿಯೋವನ್ನು ಅತ್ಯಂತ ಹೆಚ್ಚಿನದಾದಂತಹ ಲೈಕ್ ಮತ್ತು ವ್ಯೂಸ್ ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಇದೇ ರೀತಿಯಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.